ಬಂಟ್ವಾಳ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಕ್ಕಿ ಪದವಿನ ನಿವಾಸಿ ಲಾವಣ್ಯ ಅವರನ್ನ ಯುವಕನೊಬ್ಬ ಹತ್ಯೆಗೈದ ಪ್ರಕರಣಗಳು ಇನ್ನೆಂದು ಕರಾವಳಿಯಲ್ಲಿ ಮರುಕಳಿಸದಿರಲಿ ಎಂದು ಕಾಪು ಕ್ಷೇತ್ರ ಶಾಸಕ ಸುರೇಶ್ ಶೆಟ್ಟಿ ಗುರ್ವೆ ಪ್ರತಿಕ್ರಿಯಿಸಿದ್ದಾರೆ. ಈ ಘಟನೆ ಬಹಳ ಘನಘೋರ, ಕ್ರೌರ್ಯ, ಹಿಂಸೆ ನಡೆಯುತ್ತಿರುವ ಬಗ್ಗೆ ನಾವು ಮೊದಲು ಬೇರೆ ಕಡೆ ಕೇಳ್ತಾ ಇದ್ವಿ. ಆದರೆ ಈಗ ನಮ್ಮ ಊರಿನಲ್ಲಿ ಇಂತಹ ಘಟನೆ ನಡೆದಿದೆ. ಆ ಮುಗ್ಧ ಯುವತಿಯನ್ನ ನಡು ದಾರಿಯಲ್ಲಿ ಕೊಲ್ಲುತ್ತಾರೆ ಎಂದ್ರೆ ಮನುಷ್ಯನ ಮಾನಸಿಕತೆ ಏನಿರಬಹುದು? ತಂದೆ ತಾಯಿಗೂ ಹಿಂಸೆ, ಕುಟುಂಬಕ್ಕೆ ಕೂಡ ಕಪ್ಪು ಚುಕ್ಕೆ. ಈ ರೀತಿಯಾದಂತಹ ಘಟನೆಗಳು ಇನ್ನು ಮುಂದೆ ಮರುಕಳಿಸಬಾರದು. ಕರಾವಳಿ ಎಂದರೆ ಸೌಹಾರ್ದತೆಗೆ ಹೆಸರಾದಂತಹ ಊರು. ಈ ಹಿಂಸೆಯನ್ನ ಜನ ಖಂಡಿತ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಯುವತಿಯನ್ನ ಕಳೆದುಕೊಂಡ ಕುಟುಂಬಕ್ಕೆ ಭಗವಂತ ಶಕ್ತಿಯನ್ನ ಕೊಡ್ಲಿ, ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಎಂದು ಪ್ರಾರ್ಥಿಸಿದ್ರು. ಆ ಮಗುವಿನ ಪ್ರಾಣ ಹೋಯಿತು, ಇವನ ಭವಿಷ್ಯ ಹಾಳಾಗೋಯಿತು. ಇದರಲ್ಲಿ ಒಂದು ಬಹುಶಃ ಯಾಕೆ ಈ ಕ್ರೌರ್ಯ, ಹಿಂಸೆ ನಡೀತದೆ ಅಂತೇಳಿ ನಾವೆಲ್ಲ ಮೊದಲೆಲ್ಲ ಕೇಳ್ತಾ ಇದ್ವಿ. ಬೇರೆ ಕಡೆ ಅಲ್ಲಿ ಹಾಗಾಯಿತು, ಹೀಗಾಯಿತು. ಮತ್ತು ನಮ್ಮ ಊರಲ್ಲಿ ಈ ಥರ ಆಗುವಂಥದ್ದು ಭಾಳ ನಡಿಬಾರಂಥ ಘಟನೆ. ಆಮೇಲೆ ಅದು ಏಕಪಕ್ಷೀಯ ಪ್ರೇಮ ವೈಫಲ್ಯ ಅಂತ ಹೇಳ್ತಾರೆ ಅವರು. ಆ ಮಗು ಇನ್ನೋಸೆಂಟ್ ಮಗು, ಅದು ನಡು ದಾರಿಯಲ್ಲಿ ಕೊಲ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಮಾನಸಿಕತೆ ಹೇಗಿರ್ಬೋದು? ಭಾಳ ನಡಿಬಾರ್ದಂಥ ಘಟನೆ. ತಂದೆ ತಾಯಿಗಳಿಗೂ ಹಿಂಸೆ, ಅವರ ಮನೆತನಕ್ಕೊಂದು ಕಪ್ಪು ಚುಕ್ಕೆ. ಈ ನಿಟ್ಟಿನಲ್ಲಿ ಈ ಥರ ಘಟನೆಗಳು ಮುಂದೆ ನಡಿಬಾರ್ದು. ತುಂಬ ಶಾಂತಿಯಿಂದ ಈ ನಾಡು ಇರಬೇಕು. ವಿಶೇಷ ಕರಾವಳಿ ಅಂತ ಹೇಳಿದರೆ ಒಂದು ಸೌಹಾರ್ದತೆಗೆ ಹೆಸರಾಂತ ಒಂದು ಊರದು. ಇಲ್ಲಿ ಹಿಂಸೆಯನ್ನು ಜನ ಖಂಡಿತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತನ್ನು ಹೇಳ್ತಾ, ಆ ತಂದೆ ಮಗುವನ್ನು ಕಳೆದುಕೊಂಡ ಕುಟುಂಬಕ್ಕೆ ಭಗವಂತ ಶಕ್ತಿಯನ್ನು ಕೊಡಲಿ, ಆ ಮಗುವಿನ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ.